ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ಪ್ರಯಾಗ್ರಾಜ್ಗೆ ಬಂದು ಮೌನಿ ಅಮಾವಾಸ್ಯೆ ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಅಲ್ಲಂತೂ. ಈ ತ್ರಿವೇಣಿ ಸಂಗಮ ಹೋಗ್ತಾ ಇದ್ದೀವಿ, ಬಟ್ ಫುಲ್ಲು ಮಂಜು ಕಾಣಿಸ್ತಾ ಇದೆ. ಬ್ರಿಡ್ಜ್ ಮೇಲೆ ಇದ್ದೀವಿ, ಆ್ಯಕ್ಚುಲಿ ಏನು ಕಾಣಿಸ್ತಾ ಇಲ್ಲ. ತುಂಬ ಚಳಿ ಇದೆ, -5. ದಾರಿಲಂತೂ ಏನೂ ಕಾಣಿಸ್ತಾ ಮುಂದೆ ಇರೋರೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಕೂಡ ಮಂಜು ಕ್ಲೋಸ್ ಆಗಿಬಿಟ್ಟಿತ್ತು. ಆ ಚಳಿಗೆ ಬನೀನ್ ಮೇಲೆ ಶರ್ಟ್ ಮೇಲೆ ಸ್ವೆಟ್ರ್ ಮೇಲೆ ಜರ್ಕಿನ್, ಅದ್ರ ಮೇಲೆ ಇನ್ನೊಂದು ಸ್ವೆಟ್ರ್ ಹಾಕ್ಕೊಂಡಿದ್ದೆ. ಅಷ್ಟಾದರೂ ಕೂಡ ಚಳಿ ತಡೆಯೋಕ್ಕಾಗಿಲ್ಲ. ಬೆಳಗ್ಗೆ ಹಂಗೂ ಸ್ವಲ್ಪ ಬೆಳಗಿನ ಜಾವ ಆಗ್ತಾ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಅಲ್ಲೇ ಎಲ್ಲೋ ಒಂದು ಬೆಂಕಿ ಯಾರೋ ಕಾಯಿಸ್ತಾಯಿದ್ರು, ಅಲ್ಲೇ ಸ್ವಲ್ಪ ಕೈನ ಕಾಯಿಸ್ಕೊಂಡು ಹಾಗೆ ನಡ್ಕೊಂಡು ಬಂದ್ವಿ. ಲಗೇಜ್ನಲ್ಲೇ ಎತ್ಕೊಂಡು ನೋಡಿ ಎಷ್ಟು ತುಂಬ ಜನ ರಶ್ಶು. ಅಲ್ಲೇ ಬಟ್ಟೆ ಎಕ್ಸ್ಚೇಂಜ್ ಮಾಡಬೇಕು, ಅಲ್ಲೇ ಆ ಜನಗಳ ಮಧ್ಯೆ ನಾನಂತೂ ನಮ್ಮ ಜನಗಳಿಗೆ ಕೊಟ್ಟಿರೋಂಥ ಚೀಟಿನ ತೆಗೆದುಕೊಂಡೋಗಿ ಅಲ್ಲಿ ನೀರಲ್ಲಿ ಹಾಕಿದೆ. ಕೊನೆಗೂ ಆ ಒಂದು ಪುಣ್ಯ ಸ್ನಾನ 12 ವರ್ಷಕ್ಕೊಂದು ಸರಿ ಬರುವಂಥ ಪುಣ್ಯ ಸ್ನಾನವನ್ನು ಮಾಡಿದ್ದಾಯಿತು. ತುಂಬ ಖುಷಿಯಾಯಿತು, ತುಂಬ ಆನಂದ ಆಯಿತು. ಮೈಯಲ್ಲಿ ಏನೋ ಒಂಥರ ಕರ್ಮ ಎಲ್ಲ ಕಳೆದಂಗೆ ಆಯಿತು. ಫುಲ್ಲು ಖುಷಿ ಆಗ್ಬಿಟ್ವಿ ನಾವು, ನಮ್ಮ ಸ್ನೇಹಿತರು ಎಲ್ಲ. ಸ್ನಾನ ಎಲ್ಲ ಆದಮೇಲೆ ತುಂಬ ಖುಷಿಯಾಗಿ ಮನಸ್ಸು ಪ್ರಫುಲ್ಲಗೊಂಡು ಈಶ್ವರನ ಧ್ಯಾನ ಮಾಡ್ತಾ ಡಮರ್ಗ ಬಾರಿಸ್ತಾ ಖುಷಿಯಾಗಿ ನಾವು ನಮ್ಮ ಸ್ನೇಹಿತರು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಹೋದ್ವಿ. ಅದ್ಭುತವಾದಂಥ ಒಂದು ಅನುಭವ. ಮತ್ತು ಈ ಒಂದು ತ್ರಿವೇಣಿ ಸಂಗಮ ಈ ಒಂದು ಸಮಯದಲ್ಲಿ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಖುಷಿಯಾಗ್ಬಿಟ್ಟು. ಏನೋ ಒಂದು ಅದ್ಭುತವಾದಂಥ ಒಂದು ಅನುಭವ, ನಿಜವಾಗ್ಲೂ ಕರ್ಮ ಕಳೆದಂಗೆ ಆಯಿತು. ಮೈಯೆಲ್ಲ ಹಗರ ಆಯಿತು. ನೋಡಿ ಎಷ್ಟು ಜನ ಬಂದಿದ್ದರು ಅಂತಂದರೆ ಸಾವಿರಾರು ಜನ. ಅದು ಕೃತಕವಾಗಿ ಮಾಡಿರುವಂಥ ಒಂದು ಬ್ರಿಡ್ಜು, ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಿದ್ದಾರೆ. ನದಿ ಫೋರ್ಸು ತುಂಬ ಅದ್ಭುತವಾಗಿತ್ತು. ಕಣ್ಣು ತುಂಬಿಕೊಳ್ಳೋಕ್ಕೆ ಆಗಲಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಒಂದು ಅನುಭವ ಪ್ರಯಾಗ್ರಾಜ್ನಲ್ಲಿ.